ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇವತ್ತು ನನಗೆ ಸ್ಕ್ಯಾನ್ ಇದೆ, ಅದಕ್ಕೆ ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಕು ಅಂತ. ಅವರು 4 ಗಂಟೆಗೆ ಟೈಮ್ ಕೊಟ್ಟಿದ್ದರು. ನಾನೊಂದು 10 ನಿಮಿಷ ಬೇಗನೆ ಬಂದ್ಬಿಟ್ಟಿದ್ದೀನಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ನೋಡಿ, ಇವತ್ತು ಸ್ಕ್ಯಾನು ಮತ್ತು ಡಬಲ್ ಮಾರ್ಕರ್ ಟೆಸ್ಟ್ ಅಷ್ಟೇ ಇರೋದು. ನೋಡಿ, ಒಂದೊಂದು ಕಡೆ ಒಂದೊಂದು ಥರ ರೇಟ್ ಇರುತ್ತೆ. ನಾನು ಸುಮ್ಮನೆ ಕ್ಯೂರಿಯಾಸಿಟಿಗೆ ಹಾಸ್ಪಿಟಲ್ ವಿಚಾರಿಸಿದಾಗ ಡಬಲ್ ಮಾರ್ಕರ್ ಟೆಸ್ಟಿಗೆ ಅವರು 1900 ರೂಪೀಸ್ ಹೇಳಿದ್ರು. ಇಲ್ಲಿ 2200. ಎಕ್ಸ್ಟ್ರಾ ಎಲ್ಲ ಚಾರ್ಜ್ ಮಾಡ್ತಾರೆ. ಹೊರಗಡೆ ಮಾಡಿಸಿದ್ರೆ ಏನೂ ಮಾಡೋಕ್ಕಾಗಲ್ಲ. ಮಾಡಿಸ್ಬೇಕು ಅಂದಮೇಲೆ ಅದು ಎಷ್ಟಾದರೂ ಮಾಡಿಸ್ಲೇಬೇಕು. ನಾನು ಅದಕ್ಕೆ ಸುಮ್ಮನೆ ಮಣಿಗೆ ರೇಗಿಸ್ತಿದ್ದೆ, ಕೆಲಸ ಬಿಟ್ಬಿಟ್ಟು ಬಂದ್ಬಿಡು, ಇಬ್ಬರು ಸೇರ್ಕೊಂಡು ಹಿಂಗೆ ಒಂದು ಲ್ಯಾಬ್ ಇಟ್ಕೊಂಬಿಡೋಣ, ಒಂದು ಡಯಾಗ್ನೋಸಿಸ್ ಸೆಂಟ್ರ್ ಇಟ್ಕೊಂಬಿಡೋಣ, ಒಳ್ಳೆ ದುಡ್ಡು ಮಾಡ್ಬೋದು, ಗುಡ್ಡೆ ಹಾಕ್ಬಿಡ್ಬೋದು ದುಡ್ಡು ಮಾತ್ರ ಅಂತ ಸುಮ್ಮನೆ ಹಂಗೆ ರೇಗಿಸ್ತಿದ್ದೆ. 4:15ಗೆ ಕರೆದ್ರು. ಆಯಿತಾ, ಹೋದೆ ಒಳಗಡೆ. ಸ್ಕ್ಯಾನ್ ಎಲ್ಲ ಮಾಡಿದ್ರು. ಪಾಪ ಅವರು ತುಂಬ ಟ್ರೈ ಮಾಡಿದ್ರು, ಬಟ್ ಬೇಬಿ ಟರ್ನ್ ಆಗ್ತಾ ಇಲ್ಲ. ಅದು ಹೆಚ್ಚು ಕಡೆ ಒಂದು 1/4 ಗಂಟೆ ಚೆಕ್ ಮಾಡಿದ್ದಾರೆ ಅನಿಸುತ್ತೆ. ನಾನು ಸುಮಾರು ಟೈಮ್ ನೋಡಿಕೊಂಡೆ, ತುಂಬ ಟೈಮ್ ತೊಗೊಂಡ್ರು ಅವರು. ಒಂದು 1/4 ಗಂಟೆನೇ ಆಯಿತು. ಅದು ಏನೇ ಮಾಡಿದ್ರೂ ಬೇಬಿ ಈ ಕಡೆ ಟರ್ನ್ ಆಗಲೇ ಇಲ್ಲ. ಆಮೇಲೆ ಅದು ಟರ್ನ್ ಆಗ್ತಿಲ್ಲ, ಹೋಗ್ಬಿಟ್ಟು ಏನಾದರೂ ಜ್ಯೂಸು ಏನಾದರೂ ಕುಡ್ಕೊಂಬನ್ನಿ ಅಂತಂದರು. ಹಂಗಾಗಿ ಅಲ್ಲೇ ಪಕ್ಕದಲ್ಲೇ ಫ್ರೆಶ್ ಜ್ಯೂಸು ಶಾಪ್ ಇತ್ತು, ಅಲ್ಲಿಗೆ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಕೇಳಿದ್ದೆ ಈ ಥರ ಆಗುತ್ತೆ ಅಂತ, ಬಟ್ ನನಗೆ ಇದು ಅನುಭವ ಆಗಿರಲಿಲ್ಲ. ಪುನರ್ವನ್ ಪ್ರೆಗ್ನೆನ್ಸಿಲಂತೂ ನನಗೆ ಏನೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗೇ ಇರಲಿಲ್ಲ. ಒಂದೊಂದೇ ಸಲ ಸ್ಕ್ಯಾನ್ ಮಾಡಿ ಸುಮ್ಮನೆ ಕಳಿಸ್ಬಿಡ್ತಿದ್ರು. ಬಟ್ ಈ ಸಲ ಆ ಥರ ಹೇಳಿದ್ರು. ನನಗೆ ನಗು ಬರ್ತಿತ್ತು. ಇರೋದು ಇಷ್ಟು ಇರುತ್ತಿದ್ದು ಒಳಗಡೆ, ಎಷ್ಟು ಆಟ ಆಡಿಸುತ್ತೆ ನಮ್ಮನ್ನ ಅಂತ. ಆಮೇಲೆ ಮತ್ತೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೋಗಿ ಒಳಗಡೆ ಕೂತಿದ್ದೆ. ಅವರು ಇಲ್ಲ, ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಸ್ವಲ್ಪ ಓಡಾಡಿ, ಒಂಚೂರು ಟರ್ನ್ ಆಗಲಿ ಈ ಕಡೆ ಅಂತಂದರು. ಆಮೇಲೆ ಹೊರಗಡೆ ಬಂದು ಓಡಾಡ್ತಾ ಇದ್ದೀನಿ. ಟೈಮ್ ಪಾಸ್ ಮಾಡೋಕ್ಕಾಗಲ್ಲ, ಟೈಮ್ ಪಾಸ್ ಮಾಡೋಕ್ಕೆ ಬೇಜಾರು. ಸೊ ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಆಯಿತು. ಸೊ ಸ್ಕ್ಯಾನ್ ಆದಮೇಲೆ ನಾನು ಬ್ಲಡ್ ಸ್ಯಾಂಪಲ್ ಕೊಡೋಕೆ ಹೇಳಿದರು, ಅದಕ್ಕೆ ಬಂದಿದ್ದೀನಿ. ನಾನು ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಸ್ಕ್ಯಾನ್ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಬೋದಾ ಅಂತ ಕೇಳೇಬಿಟ್ಟೆ. ಯಾಕಂದರೆ ನಾನು ಪುನರ್ವನ್ ಪ್ರೆಗ್ನೆನ್ಸಿನಲ್ಲಿ ಕೇಳಿಬಿಟ್ಟು ನಾನು ವೀಡಿಯೋ ಮಾಡಿಸ್ಕೊಂಡಿದ್ದೆ ಅವ್ರ ಹತ್ರ. ಬಟ್ ಇಲ್ಲಿ ಅದಕ್ಕೆ ಅಲೋ ಮಾಡಲ್ವಂತೆ, ಒಳಗಡೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಬಟ್ ನಾನು ಆ ಬೋರ್ಡ್ ನೋಡಿಲ್ಲ, ಹಂಗೂ ಕೇಳಿದೆ. ಇಲ್ಲ, ಮಾಡೋಂಗಿಲ್ಲ, ಹಸ್ಬೆಂಡ್ ಬೇಕಾದರೆ ಬಿಡ್ತೀವಿ ಒಳಗಡೆ ನೋಡ್ಬೋದು ಅವರು, ಬಟ್ ವೀಡಿಯೋ ಫೋಟೋ ಎಲ್ಲ ಅಲೋ ಮಾಡಲ್ಲ ಅಂತಂದರು. ಹೋಗ್ಲಿ ಬಿಡಿ ಅಂದ್ಕೊಂಡು ಬಂದೆ. ಆಮೇಲೆ JSS ಹಾಸ್ಪಿಟ್ಲಿಗೆ ಬಂದೆ. ಆಲ್ರೆಡಿ 6 ಗಂಟೆ ಆಗಿತ್ತು. 4 ಗಂಟೆಗೆ ಹೋಗಿದ್ದಕ್ಕೆ 6 ಗಂಟೆ ಆಯಿತು. ಡಾಕ್ಟ್ರು ಹೊರ್ಟೋಗಿರ್ತಾರೋ ಏನೋ ಅಂದ್ಕೊಂಡೆ ಬಂದೆ. ಸದ್ಯ ಡಾಕ್ಟ್ರು ಇದ್ದರೂ ಹೋಗಿರಲಿಲ್ಲ. ಏನೋ ಸ್ಕ್ಯಾನಿಂಗ್ ರಿಪೋರ್ಟ್ ಏನೋ ನಮ್ಗೆ ಅವತ್ತೇ ಕೊಟ್ಟರು, ಇಮಿಡಿಯೇಟಾಗಿ ಕೊಟ್ಬಿಟ್ರು. ಬಟ್ ಡಬಲ್ ಮಾರ್ಕರ್ ಟೆಸ್ಟು ಇವತ್ತು ಸಿಗಲ್ಲ, ನಾಳೆ ಸಿಗುತ್ತೆ, ನಾಳೆ ಸಂಜೆ ಬನ್ನಿ ಅಂದರು. ಹೋಗ್ಲಿ ಬಿಡು ಅಂತಂದ್ಬಿಟ್ಟು ಅದೇ ರಿಪೋರ್ಟೇ ತೋರಿಸ್ಕೊಂಬರೋಣ, ಟ್ಯಾಬ್ಲೆಟ್ಸ್ ಏನಾದರೂ ಕೊಡ್ತಾರೆ, ಅದನ್ನೇ ಬರ್ಸ್ಕೊಂಬಂದರೆ ಆಯಿತು. ಬ್ಲಡ್ಡು ರಿಪೋರ್ಟ್ ಏನು ವಾಟ್ಸಪ್ ಮಾಡಿಬಿಡೋಣ ಅಂದ್ಬಿಟ್ಟು ಬಂದೆ. ತೋರಿಸ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ಒಂದಷ್ಟು ಫ್ರೂಟ್ಸ್ ಎಲ್ಲ ತೊಗೊಂಡೋಗೋಣ ಮನೆಗೆ ಅಂದ್ಬಿಟ್ಟು, ಖಾಲಿಯಾಗಿತ್ತು ಫ್ರೂಟ್ಸ್ ಎಲ್ಲ ಸ್ವಲ್ಪ. ಹಾಗಾಗಿ ನನಗೆ ಸುಸ್ತಾಗೋಯ್ತು. ಅಲ್ಲಿ ಕೂತು ಬೇಜಾರಾಗ್ಬಿಡುತ್ತೆ ನಿಜವಾಗ್ಲೂ. ವೆಯ್ಟ್ ಮಾಡೋದು ಅಂದರೆ ನಿಜವಾಗ್ಲೂ ಎಷ್ಟು ಕಷ್ಟ ಅಲ್ವಾ. ನನಗೆ ಸಾಕಾಗೋಯ್ತು. ಇವಾಗಂತೂ ಫ್ರೂಟ್ಸ್ದು ರೇಟ್ ಕೇಳೋಂಗೆ ಇಲ್ಲ. ಯಾವುದಕ್ಕೆ 150 ರೂಪಾಯಿಗೆ ಸಿಗೋಂಥದ್ದೇನೂ ಇಲ್ಲ, ಎಲ್ಲ 150 ರೂಪಾಯಿ ಮೇಲೇ. ದ್ರಾಕ್ಷಿನೂ ಕಾಸ್ಟ್ಲಿ ಆಗೋಯ್ತು, ಈಗ ಕಿತ್ತಳೆ ಹಣ್ಣು ಕಾಸ್ಟ್ಲಿ ಆಯಿತು, ಎಲ್ಲ ಕಾಸ್ಟ್ಲಿ. ರಿಪೋರ್ಟಲ್ಲಿ ಈ ಥರ ಇದೆ. ಸ್ಕ್ಯಾನಿಂಗ್ ಪ್ರಕಾರ ಇವಾಗ ನನಗೆ 13 ವಾರ 1 ದಿನ ಆಗಿದೆ. ಮತ್ತು ಲೆಂತ್ ಬಂದು ಪಾಪುದು 6.9 ಸೆಂಟಿಮೀಟರ್ ಇದೆ. ನನಗೆ ಪುನರ್ವನ್ದು ಹಾರ್ಟ್ ಬೀಟೆಲ್ಲ ನಾನು ನೋಡಿದೆ, ಒಂದು ರಿಪೋರ್ಟೆಲ್ಲ ತೊಗೊಂಡು. ಅವನಿಗೆ 150 ಮೇಲೆ ಬಂದೇ ಇಲ್ಲ ಒಂದು ರಿಪೋರ್ಟಲ್ಲೂ. ಎಲ್ಲ 150ಗಿಂತ ಒಳಗಡೆನೇ ಇದೆ. 142, 148, 146 ಹಿಂಗಿದೆ. ಬಟ್ ಈ ಬೇಬಿಗೆ ಮಾತ್ರ 150 ಮೇಲೆ ಇದೆ. ಸೊ ಇದು ಪಿಕ್ಚರು ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ ಮಾತ್ರ. ನನಗಂತೂ ಎಷ್ಟು ಖುಷಿಯಾಗೋಯ್ತು ಗೊತ್ತಾ. ಸೆಕೆಂಡ್ ಬೇಬಿನೇ ಆದ್ರೂ ಅದೊಂಥರ ಏನೋ ನೋಡೋ ತನಕ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಹೆಂಗಿರುತ್ತೋ ಏನೋ ಅಂತ. ಗೊತ್ತಿತ್ತಲ್ಲ, ಈಗ 3 ಮಂತ್ಸ್ ಈಗ ಸ್ಕ್ಯಾನಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಅಂತ. ಹಾಗಾಗಿ ನನಗಂತೂ ರಿಪೋರ್ಟ್ ನೋಡೋ ತನಕ ರಿಪೋರ್ಟ್ಗಿಂತ ನಂಗೆ ಫೋಟೋದೆಲ್ಲ ಹೆಂಗೆ ಬರುತ್ತೆ
ಅಂತ ನೋಡೋದಕ್ಕೆ ಸಖತ್ ಖುಷಿ ಆಗ್ತಿತ್ತು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ನಾನು ಡಾಕ್ಟ್ರ್ ತೋರ್ಸೋಕ್ಕೂ ಮುಂಚೆನೇ ಅಲ್ಲೇ ಕೂತ್ಕೊಂಡು ಎಲ್ಲ ನೋಡಿಬಿಟ್ಟೆ. ಸೊ ನನಗೇನಾಗಿದೆ ಅಂದರೆ ಇವಾಗ ನನ್ನ ಬೆರಳೆಲ್ಲ ಸ್ವಲ್ಪ ಊದ್ಕೊತಿದೆ. ಅದಕ್ಕೆ ಉಂಗುರಗಳೆಲ್ಲ ಬಿಚ್ಚಿಟ್ಬಿಡ್ತಿದ್ದೆ. ಎತ್ತಿಡೋಣ ಅಂದ್ಬಿಟ್ಟು ತೆಗೆದಾಗ ನನಗೆ ಇದು ಸಿಕ್ತು. ಆ್ಯಕ್ಚುಲಿ ಇದೇನು ಗೊತ್ತಾ, ನಾನು ಲಾಸ್ಟ್ ಟೈಮ್ ಪುನರ್ವ ಇನ್ನೂ ಆವಾಗ ಗೋಲ್ಡ್ ಕಾಯಿನ್ ತಗೊಳ್ಳೋದಕ್ಕೆ ಅಂತ ಹೋಗಿದ್ದೆ ಗೋಲ್ಡ್ ಶಾಪಿಗೆ. ಅವರು ಇದನ್ನು ಫ್ರೀಯಾಗಿ ಕೊಟ್ಟರು. ಅದ್ರ ಜೊತೆಗೆ ಇನ್ನೂ ಸಿಲ್ವರ್ ಐಟಮ್ ಎಲ್ಲ ಏನೇನೋ ತೊಗೊಂಡಿದ್ದೆ. ಹಾಗಾಗಿ ಅದೊಂದು ಪಾಪು ನೋಡಿದ್ರಲ್ಲ ಅವರು, ಪಾಪು ಇದನ್ನೆಲ್ಲ ಜೊತೇಲಿ ಅಂದ್ಬಿಟ್ಟು ಹಾಗೆ ಫ್ರೀಯಾಗಿ ಕೊಟ್ಟರು. ಮೋಸ್ಟ್ಲಿ ಅದು ಸಿಲ್ವರ್ ಅಲ್ಲ ಅಂದ್ಕೊತೀನಿ. ಸಿಲ್ವರ್ ಆಗಿದ್ರೆ ಅವ್ರು ಫ್ರೀಯಾಗಿ ಕೊಡ್ತಿದ್ರಾ ಅಂತ ಡೌಟು ನನಗೆ. ಸೊ ನನ್ನ ಹತ್ರ ಈಗ ಸದ್ಯಕ್ಕೆ 2 ಗೋಲ್ಡ್ ಕಾಯಿನ್ ಇದೆ. ನಾನು ಅದು ಎಲ್ಲನೂ ಸುಮಾರು ದಿವಸ ಆಗಿತ್ತು ಅದೆಲ್ಲ ನೋಡಿ. ಎಷ್ಟು ವರ್ಷ ಆಯಿತು ಏನೋ, ತಡಿ ನೋಡೋಣ ಅಂದ್ಬಿಟ್ಟು ಅದು ಸ್ಲಿಪ್ಪೆಲ್ಲ ತೆಗೆದು ನೋಡಿದೆ. ಇದೊಂದು 22 ತೊಗೊಂಬಿಟ್ಟಿದ್ದೀನಿ. ಅಲ್ಲಿ ಸಿಗಲಿಲ್ಲ ಅಂದ್ಬಿಟ್ಟು 24 ಸಿಗಲಿಲ್ಲ ಅಂತ 22 ತೊಗೊಂಬಿಟ್ಟಿದ್ದೆ ಒಂದು. ಇನ್ನೊಂದು 24 ಇದೆ. ನನಗೆ ಇವಾಗ ಅನಿಸುತ್ತೆ, ಅಯ್ಯೋ ಸಿಕ್ಕಿದ ದುಡ್ಡಲ್ಲೆಲ್ಲ ತೊಗೊಂಡು ಸುಮ್ಮನೆ ಇಟ್ಕೊಬೇಕಿತ್ತು ಇನ್ನೂ ಜಾಸ್ತಿ ನಾನು ಅಂತ. ಯಾಕಂದರೆ ಇವಾಗ ಎಲ್ಲ ಆಲ್ಮೋಸ್ಟ್ ನಾನು ತೊಗೊಂಡಿದ್ದಕ್ಕೂ ಇವಾಗೂ ಹತ್ತತ್ರ 1 to ಡಬಲ್ ಆಗಿದೆ ಗೋಲ್ಡ್ ರೇಟು. ಸೊ ನೋಡಿ, ಇಲ್ಲಿ ಸ್ಲಿಪ್ ನೋಡಿ ಬೇಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಂಗೂ ನಮ್ಮ ಅದು ಏನಕ್ಕೆ ಇಟ್ಕೊಂಡಿದ್ಯಾ, ಕೊಟ್ಬಿಡು ಅಂತಿದ್ರು. ಅಯ್ಯೋ ಬಿಡಮ್ಮ, ಅದಿದ್ದರೆ ಏನಾಗುತ್ತೆ, ಇನ್ನೂ ದುಡ್ಡು ಜಾಸ್ತಿ ಆಗುತ್ತೆ, ಬೇಕಾದಾಗ ಅದನ್ನು ಮಾರ್ಕೊಂಡ್ರಾಯ್ತು, ಇವಾಗ ಏನು ಅರ್ಜೆಂಟು ಅಂದ್ಕೊಂಡಂದೆ. ಇದು 24 ಕ್ಯಾರೆಟ್ದು. ಇದನ್ನು ನಾನು ಯಾವಾಗ ತೊಗೊಂಡಿದ್ದು ಅಂದರೆ 2024 ಅಂದರೆ ಈಗ 2026 ಅಷ್ಟರಲ್ಲೇ 22 ಕ್ಯಾರೆಟ್ದಿದು. 8,700 ರೂಪಾಯಿ ಟೋಟಲ್ ಅಮೌಂಟು ಅವಾಗ. ಇವಾಗ ಎಷ್ಟಾಗಿದೆ ನೋಡಿ, 1 ಗ್ರಾಮ್ಗೆ 22 ಕ್ಯಾರೆಟ್ಗೆ ಎಷ್ಟು 13,800 ಏನೋ ಇದೆ. 16,000ಕ್ಕೂ ಹೋಗಿತ್ತು. ಈಗ 13,800 ಏನೋ ಫೈನಲ್ ಆಗಿ ಅಷ್ಟಕ್ಕೆ ಬಂದು ನಿಂತಿದೆ. ಅದನ್ನು ನೋಡಿದ್ರೆ ನನಗೆ ನಾನು ಯಾಕೆ ಹಿಂಗೆ ಮಾಡಿಕೊಂಡೆ, ಇನ್ನೊಂದೆರಡು ತೆಗೆದಿಟ್ಕೋಬೇಕಿತ್ತು ಅಂತ ಅನ್ನಿಸ್ತಿತ್ತು ನಂಗೆ ನಿಜವಾಗ್ಲೂ. ಹತ್ತತ್ರ ಒಂದು 5,000 2 ವರ್ಷಕ್ಕೆ ನೋಡಿ ಜಾಸ್ತಿ ಆಗಿದೆ. ಕಣ್ಣು ಮುಚ್ಕೋತೀನಿ, ನನ್ನ ನೋಡ್ಕೊಬಿಟ್ಟೆ ಈಗ. ಕಣ್ಬಿಡ್ಲಾ? ಯಾವ ಕೈಯಲ್ಲಿ ಅಂದರೆ ಈ ಕೈಯಲ್ಲಿ ತೋರಿಸ್ಬಿಟ್ಟೆ ನೀನೇ. ಇನ್ನೊಂದ್ಸಲ ಕಣ್ಣು ಮುಚ್ಕೋತೀನಿ. ಆಯ್ತಾ ಯಾವ ಕೈಯಲ್ಲಿದೆ ಹೇಳು, ಕೇಳು. ನೀನೇ ಹೇಳ್ತೀಯ, ಹೋಗಪ್ಪ, ನಿಂಗೆ ಆಟದೇ ಗೊತ್ತಿಲ್ಲ. ಸೊ ಆಮೇಲಿಂದ ಇದು ನೆಕ್ಸ್ಟ್ ಡೇ ವಿಡಿಯೋ. ಸುತ್ತೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಸುತ್ತೂರಿಗೆ ಹೋಗ್ತಾಯಿದ್ದೀವಿ. ನಾನು ಆ ಕೆರೆ ಕವರ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದೆ. ಬಟ್ ಅದು ಮೊಬೈಲಿಗೆ ಅದಷ್ಟು ಏನೂ ಕವರ್ ಆಗಲೇ ಇಲ್ಲ. ಕೆರೆ ಏನೋ ಒಂಥರ ಚೆನ್ನಾಗಿರುತ್ತೆ, ಹೋಗ್ತಾ ದಾರಿಲಿ ಕೆರೆ ನೋಡ್ಕೊಂಡು ಹೋಗೋದಕ್ಕೆ. ಆ ಕಡೆ ಸೈಡಲ್ಲೆಲ್ಲ ತಾವರೆ ಹೂವೆಲ್ಲ ಬಿಟ್ಟಿರುತ್ತೆ, ಅದಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಮಾತ್ರ. ಆಮೇಲೆ ಸುಜು ಹೋಗ್ಬಿಟ್ಟು KVKನಲ್ಲಿ ಗೇರೆ ಹಣ್ಣು ಮತ್ತು ಮಾವಿನಕಾಯಿ ಎಲ್ಲ ಕಿತ್ಕೊಂಬಂದಿದ್ದಾನೆ. ಇಲ್ಲೇ ಹತ್ರದಲ್ಲೇ ಇದೆ KVK. ಸಖತ್ತಾಗಿತ್ತು ಮಾತ್ರ ಗೇರೆ ಹಣ್ಣು. ನಾನು ಅಷ್ಟು ದಿವಸದಿಂದ ನಾನು ಮಾರ್ಕೆಟಲ್ಲೆಲ್ಲ ಹುಡುಕ್ಸಿದ್ದೀನಿ ಗೊತ್ತಾ, ನಗರದಲ್ಲಿ ಹುಡುಕ್ಸಿದ್ದೀನಿ, ಮೈಸೂರಲ್ಲೂ ಹುಡುಕ್ಸಿದ್ದೀನಿ, ಎಲ್ಲೂ ಸಿಕ್ಕಿಲ್ಲ. ಇದು ಗೇರೆ ಹಣ್ಣು ಸೀಸನ್ನೇ ಅಂದ್ರೂ ಮಾರ್ಕೆಟಿಗೆ ಅದು ಇನ್ನೂ ಬಂದಿಲ್ಲ, ಅಥವಾ ನಮಗೆ ಸಿಕ್ಕಿಲ್ವೇನೋ ಗೊತ್ತಿಲ್ಲ. ಸೊ ಅಷ್ಟು ದಿವಸದಿಂದನೂ ನನಗೆ ಇದನ್ನು ತಿನ್ನಬೇಕು ಅಂತ ಸಖತ್ ಆಸೆ ಆಗಿಬಿಟ್ಟಿತ್ತು. ಸೊ ಬಂದ ದಿವಸನೇ ನನಗೆ ಇದು ಕರೆಕ್ಟಾಗಿ ಸಿಕ್ತು. ಹಣ್ಣು ನೋಡೋದಕ್ಕೆ ಚಿಕ್ಕದಾಗೆ ಇದೆ, ಅಷ್ಟು ದಪ್ಪ ಇಲ್ಲ. ಆದ್ರೂ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಒಂದು ಚೂರು ಉಳಿಯಿಲ್ಲ ಗೊತ್ತಾ, ಎಷ್ಟು ಸ್ವೀಟಾಗಿತ್ತು. ಆ್ಯಕ್ಚುಲಿ ಇದಕ್ಕೇನು ಖಾರ ಹಾಕಲ್ಲ, ಬರೀ ಉಪ್ಪು ಹಾಕ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ. ಆದರೆ ನನಗೆ ಖಾರ ಬೇಕಿತ್ತು, ಅದಕ್ಕೆ ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ತಿಂತಾಯಿದ್ದೀನಿ. ಈ ನಡುವೆ ಅಂತೂ ಏನೇ ತಿಂದರೂ, ಯಾವುದೇ ಹಣ್ಣು ತಿಂದರೂ, ಯಾವುದೇ ಕಾಯಿ ತಿಂದರೂ ಎಲ್ಲದಕ್ಕೂ ಉಪ್ಪು ಖಾರ ಆ ಥರ ಕೇಳಿಸುತ್ತೆ ನನ್ನ ನಾಲ್ಗೆ. ಅದು ಯಾಕೋ ಗೊತ್ತಿಲ್ಲ, ಇವಾಗಂತೂ ನನಗೆ ಸ್ವೀಟ್ಸು ಒಂದು ಚೂರೂ ಇಷ್ಟ ಆಗ್ತಿಲ್ಲ. ಸ್ವೀಟ್ಸ್ ಅಂದ್ರೇ ನನಗೆ ಒಂಥರ ಅಸಹ್ಯ ಅನ್ನೋ ಥರ ಆಗ್ಬಿಟ್ಟಿದೆ. ಬಟ್ ಈ ಥರ ಖಾರವಾಗಿ ಅಷ್ಟೇ ತಿನ್ಬೇಕು ಅನ್ನಿಸ್ತಿದೆ. ನಂಗೆ ಪುನರ್ವನ್ ಪ್ರೆಗ್ನೆನ್ಸಿನಲ್ಲಿ ನನಗೆಲ್ಲ ಆ ಥರ ಅದು ತಿನ್ನಬೇಕು ಇದು ತಿನ್ನಬೇಕು ಹಂಗೆಲ್ಲ ಏನೂ ಅನಿಸಿಲ್ಲ. ಬಟ್ ಇದ್ರಲ್ಲಿ ಮಾತ್ರ ನಂಗೆ ಏನೇನೋ ಅನ್ನಿಸ್ತಿದೆ ತಿನ್ನಬೇಕು ಅಂತ. ಸೊ ಸಿಗ್ತಾಯಿದೆ, ತಿಂತಾ ಇದ್ದೀನಿ. ಅದರಲ್ಲೂ ಹುಳಿ
ಮತ್ತು ಖಾರ ತಿನ್ನಬೇಕು ಅನ್ಸೋದು. ಸ್ವೀಟ್ ಅಂತೂ ಒಂಚೂರು ಬೇಕಿಲ್ಲ. ಓಕೆ ಗಾಯ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.